ರಮೇಶ್ ಗೌಡ್ರೆ, ಚಂದ್ರೇಗೌಡ್ರೆ, ಕೃಷ್ಣ ಅವರೇ, ಶೈಲಜಾರಾವ್ ಅವರೇ ಮತ್ತು ಎಲ್ಲ ಮುಖಂಡರುಗಳೇ, ಇವತ್ತು ಏನು ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಒಂದು ಅಲ್ಪಸಂಖ್ಯಾತ ವಿಭಾಗದ ಒಂದು ಸಭೆಯನ್ನು ಏನು ಆಯೋಜನೆ ಮಾಡಿದ್ದಾರೆ ನಮ್ಮ ಮುಖಂಡರುಗಳೆಲ್ಲ ಸೇರಿ, ಅವೆಲ್ಲ ಏನಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ನಮ್ಮ ಚಂದ್ರೇಗೌಡರು ಇವಾಗ ಹೇಳ್ತಾ ಇದ್ರು, ನಮ್ಮ ಪಕ್ಷ ಜೆಡಿಎಸ್ ಪಕ್ಷದಲ್ಲಿ ಯಾವ ರೀತಿ ನಮ್ಮ ಅಲ್ಪಸಂಖ್ಯಾತರಿಗೆ ಅನುಕೂಲ ಮಾಡಿಕೊಟ್ಟಿದೆ. ದೇವೇಗೌಡರ ಕಾಲ ಇರ್ಬೋದು, ಕುಮಾರಣ್ಣವ್ರ ಕಾಲ ಇರ್ಬೋದು. ಇವತ್ತು ನೀವೆಲ್ಲರೂ ಲೀಡರ್ ಅಂತ ಏನ್ ಕರೀತಿದ್ದೀರಾ, ಅದೇ CM ಇಬ್ರಾಹಿಂ ಅವರು ಅವತ್ತು ಯಾವತ್ತೂ ಎಲ್ಲಿದ್ರು, ಅವರು ಯಾವ ಪಕ್ಷದಲ್ಲಿ ಏನಾಗಿದ್ರು, ದೇವೇಗೌಡರು ಸಾಹೇಬರವ್ರನ್ನ ಕರ್ಕೊಂಡ್ಬಂದು ನಮ್ಮ ಜನತಾ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ, ಸೆಂಟ್ರಲ್ ನಲ್ಲಿ ಅವರು ಪ್ರಧಾನಮಂತ್ರಿಗಳಾದಂತಹ ಸಮಯದಲ್ಲಿ ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು. ಮತ್ತೆ ಜಮೀರ್ ಅಹಮದ್ ಅವರು ಎಲ್ಲಿದ್ರು, ಅವ್ರನ್ನ ಕರ್ಕೊಂಡ್ಬಂದು ಮನೆಗೆ ತೆರಳಿ ಅವ್ರನ್ನ ಶಾಸಕರನ್ನಾಗಿ ಮಾಡಿ, ಮಂತ್ರಿಯನ್ನಾಗಿ ಮಾಡಿ ಹಲವಾರು ವರ್ಷ ಜೊತೆನಲ್ಲಿ ಇಟ್ಕೊಂಡ್ರು. ಆದ್ರೆ ಅವರೆಲ್ಲ ನಿಮ್ಮ ಹಿತವನ್ನ ಕಾಪಾಡದಲ್ಲೇ ನಿಮ್ಗೆ ಏನ್ ಮಾಡ್ಕೊಂಡಿದ್ದಾರೆ ಹೇಳಿ. ಅವರೆಲ್ಲ ನಮ್ಮ ದೇವೇಗೌಡರ ಕಾಲದಲ್ಲಿ ಎಲ್ರಿಗೂ ರಿಸರ್ವೇಶನ್ ಮಾಡಿದ್ರು, 4% ರಿಸರ್ವೇಶನ್ ಕೊಡ್ಲೇಬೇಕು ಅಂತ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಮತ ನಮ್ಮ ಪಕ್ಷಕ್ಕೆ ಬರುತ್ತೆ, ಬೇರೆ ಯಾರು ಆಗಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮತಗಳನ್ನೆಲ್ಲ ಪಡಿತಾ ಇದ್ದಾರೆ. ಆದ್ರೆ ನಿಮ್ಗೆ ಏನ್ ಸೌಲಭ್ಯಗಳು ಮಾಡ್ಕೊಂಡಿದ್ದಾರೆ ಹೇಳಿ. ಅವರು ಯಾವ್ದಾರ ಒಂದು ನಿಮ್ಮ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರಾ, ಇಲ್ಲ ನಿಮ್ಗೆ ಆರೋಗ್ಯ ಕೊಡ್ತಾ ಇದ್ದಾರಾ, ಇಲ್ಲ ಮಹಿಳೆಯರಿಗೆ ಏನಾರ ಒಂದು ಉಚಿತವಾಗಿ ಸೌಲಭ್ಯಗಳೇನಾರ ಕೊಟ್ಟಿದ್ದಾರ? ಬಾಯಿಯಲ್ಲಿ ಏನ್ ಬೇಕಾದ್ರೂ ಹೇಳ್ತಾರೆ. ಅವ್ರು ಇವತ್ತು ಕಾಂಗ್ರೆಸ್ ಪಕ್ಷ 70 ವರ್ಷಗಳಿಂದ ಆಡಳಿತ ನಡೆಸ್ಕೊಂಡು ಬರ್ತಾ ಇದೆ. 70 ವರ್ಷಗಳಿಂದ ಅಲ್ಪಸಂಖ್ಯಾತರ ಮತಗಳನ್ನ ಬಹುಸಂಖ್ಯೆಯಲ್ಲಿ ಪಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಅವ್ರು ಏನು ಮಾಡ್ತಾ ಇಲ್ಲ, ಮಾತಾಡೋದು ಮಾತ್ರ ನಾವು ಮಾಡ್ತಿದೀವಿ, ನಾವೇ ಅವ್ರಿಗೆ ಸಹಾಯ ಮಾಡೋದು ಅಂತ. ದಯವಿಟ್ಟು ಈ ತರ ಮಾತುಗಳನ್ನೆಲ್ಲ ಕೇಳೋದ್ ಬಿಟ್ಬಿಡಿ. ಕುಮಾರಣ್ಣವ್ರು ಬಂದಾಗ ಹಳ್ಳಿಲಿರೋ ರೈತರಿಗೆಲ್ಲ ಸಹಾಯ ಮಾಡಿದ್ರು, ನಿಮ್ಗಳಿಗೂ ಸಹಾಯ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿದೆ. ಅಂತ ವಿಷಯಗಳನ್ನ ಇಟ್ಕೊಂಡು ಇವತ್ತೇನು ನಮ್ಮ ಪಕ್ಷದಲ್ಲಿ ತಾವೆಲ್ಲ ನಮ್ಮ ಪಕ್ಷನ ಗುರುತಿಸ್ಕೊಂಡು ದೇವೇಗೌಡರು ಅಪ್ಪಾಜಿ ಮತ್ತು ಕುಮಾರಣ್ಣವ್ರ ಬಗ್ಗೆ ಒಂದು ನಂಬಿಕೆ ಇಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ಭರವಸೆ ಇಟ್ಕೊಂಡು ನೀವೆಲ್ಲ ನಮ್ಮ ಪಕ್ಷದ ಜೊತೆಗಿರಿ. ನಿಮ್ಗೆ ಎಲ್ಲ ರೀತಿ ಸೌಲಭ್ಯಗಳು, ಸೌಕರ್ಯಗಳು ಮತ್ತು ಸಹಾಯಗಳು ನಮ್ಮ ಪಕ್ಷದಿಂದ ಮಾತ್ರನೇ ಸಿಗೋದು. ನಮ್ಮ ಜನತಾದಳ ಜನರಿಗೋಸ್ಕರನೇ ಇರುವಂತ ಒಂದು ಪಕ್ಷ. ತಾವೆಲ್ಲ ದಯವಿಟ್ಟು ಯಾರೋ ಒಂದು ಮಾತು ಬೆಲೆ ಕೊಟ್ಟು ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರ ಇರೋದನ್ನ ದಯವಿಟ್ಟು ಬಿಟ್ಟು ನಮ್ಮ JDS ಪಕ್ಷದ ನಿಮ್ಮ ಅಲ್ಪಸಂಖ್ಯಾತ ಜನಾಂಗ ಫುಲ್ಲು ನಮ್ಮ ಪಕ್ಷದ ಪರವಾಗಿ ಬಂದ್ರೆ 2028ಕ್ಕೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿ ನಿಮ್ಗೆಲ್ಲ ಅಧಿಕಾರಗಳನ್ನ ಕೊಟ್ಟು ತಮ್ಮನ್ನೆಲ್ಲ ಒಂದೊಂದು ಅಧಿಕಾರ ಕೊಟ್ಟು ನಿಮ್ಮ ಬಡತನವನ್ನು ನಿವಾರಣೆ ಮಾಡಿ. ಅವ್ರ ಸಂಕಲ್ಪ ಎರಡೇ ಇರೋದು ಮುಖ್ಯವಾಗಿ. ಒಂದು, ಉಚಿತವಾಗಿ ಆರೋಗ್ಯ ಕೊಡಬೇಕು, ಮತ್ತೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡಬೇಕು. ಯಾವುದೇ ಶಾಲೆ ಇವತ್ತೇನು ಪ್ರೈವೇಟ್ ಶಾಲೆಯಲ್ಲಿ 1 ಲಕ್ಷ 2 ಲಕ್ಷ 3 ಲಕ್ಷ ಅಂತ ಫೀಸ್ ತಗೋತಾರೆ, ಆ ಮಟ್ಟದಲ್ಲಿ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅನ್ನೋದು ಕುಮಾರಣ್ಣ ಅವರ ಕನಸು. ಮತ್ತೆ ಆರೋಗ್ಯ, ಇವತ್ತು ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋದ್ರೆ ನಿಮಗೆ ಗೊತ್ತಿದೆ ಎಷ್ಟು ಮೆಡಿಸಿನ್ ಆಗುತ್ತೆ, ನೀವು ಯಾವ ಕಾಲ ಹೋದ್ರೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ ಅನ್ನೋದು. ಅದನ್ನ ಯಾವುದೇ ಆಸ್ಪತ್ರೆ ಆದ್ರೂ ಎಲ್ರಿಗೂ ಉಚಿತವಾಗಿ ಚಿಕಿತ್ಸೆನ ಕೊಡಿಸ್ಬೇಕು ಅನ್ನೋದು ಅವ್ರ ಉದ್ದೇಶ ಇದೆ. ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ತಾವೆಲ್ಲ HMB ಜಯದೇವ ಹಾಸ್ಪಿಟಲ್ ಹೋಗ್ತಾನೆ ಇರ್ತೀರಾ. ಡಾಕ್ಟರ್ ಮಂಜುನಾಥ್ ಅವರು ಹಾಸ್ಪಿಟಲ್ ಮಾಡಿ ನಿಮ್ಗೆಲ್ಲ ಎಷ್ಟು ಅನುಕೂಲ ಆಗೋ ರೀತಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅಂತ ಒಂದು ಹಾಸ್ಪಿಟಲ್ಗಳು, ಎಲ್ಲ ರೀತಿ ಹಾಸ್ಪಿಟಲ್ಗಳು ಒಂದು ರೆಡಿ ಆಯ್ತು ಅಂದ್ರೆ ನಿಮ್ಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ತಾವೆಲ್ಲ ಅಲ್ಪಸಂಖ್ಯಾತ ಜನರ ಮುಖಂಡರುಗಳು ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ನಮ್ಮ ಪಕ್ಷಕ್ಕೆ ಬರಬೇಕು, ನಮ್ಮ ಪಕ್ಷನ ಬೆಳೆಸಬೇಕು. ಕುಮಾರಣ್ಣವರು ಮತ್ತು ದೇವೇಗೌಡ ಅಪ್ಪಾಜಿ ಅವರು ಇವತ್ತು 94 ವರ್ಷ ವಯಸ್ಸಾಗಿದೆ. ಆದ್ರೂ ಬಡವರ ಬಗ್ಗೆ ಅವರು ಒಂದು ಕಾಳಜಿ ಇಟ್ಕೊಂಡು ಅವ್ರ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂದ್ರೆ ತಾವೆಲ್ಲ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಅಲ್ಪಸಂಖ್ಯಾತ ಜನಾಂಗ ನಮ್ಮ JDS ಪಕ್ಷದ ಪರವಾಗಿ ಇರ್ತೀವಿ ಅನ್ನೋ ಒಂದು ಘೋಷಣೆಯನ್ನ ಮಾಡಿ ತಾವೆಲ್ಲ ನಮ್ಮ ಜೊತೆಲಿ ಇರಬೇಕು ಅಂತ ನಾನು ಕೇಳ್ಕೊಂಡು ನಾನು ಮಾತಾಡೋಕೆ ಅವಕಾಶ ಕೊಟ್ಟು ನಮಗೆಲ್ಲ ಓದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ JDS.